ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಾ ನಾನು ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾನು ಹಾಕೋ ಯಾವುದೇ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರ್ತಂತ ಹೇಳ್ತಾ ಇವತ್ತು ಏನಪ್ಪ ಅಂದರೆ ಒಂದು ಹೆಲ್ದಿ ರೆಸಿಪಿ ಮಾಡಿ ತೋರಿಸೋಣಂತ. ಅಂದರೆ ಅಂಟಿನ ಉಂಡೆ, ಅದು ತುಂಬ ಒಳ್ಳೆಯದು. ಹಾಗೆ ಬ್ಯಾಕ್ ಪೇನ್ಗೆ, ಮೊಣಕಾಲು ಮೊಣಕೈ ನೋವಿಗೆ, ಬೋನ್ಸ್ಗಳಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಮಕ್ಕಳಿಗೂ ಹೇಳಿ ಮಾಡಿಸಿದ್ದು ಇದು ರೆಸಿಪಿ. ಹಾಗಾಗಿ ಹೇಗೆ ಮಾಡೋದು, ಏನೇನು ಬೇಕಂತ ನೋಡೋಣ. ಒಂದು ಹೆಲ್ದಿ ರೆಸಿಪಿ ಆಗಿದೆ. ಪ್ಲೀಸ್ ನೀವು ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ. ಬನ್ನಿ ಹೇಗೆ ಮಾಡೋದು, ಏನೇನು ಬೇಕಂತ ನೋಡೋಣ. ನೋಡಿ ಫ್ರೆಂಡ್ಸ್, ನಾನೊಂದು ಹೆಲ್ದಿ ಲಡ್ಡು ಮಾಡೋಣ ಅಂತ ಇದ್ದೀನಿ. ಅದಕ್ಕೆ ಏನೇನು ಬೇಕಂದರೆ, ಇದು ಬೋನ್ಸ್ಗೆ, ಬ್ಯಾಕ್ ಪೇನ್ಗೆ, ಡೆಲಿವರಿ ಆಗೋರಿಗೆಲ್ಲ ತುಂಬ ಕೊಡ್ತಾರೆ ಇದನ್ನು. ಹಾಗಾಗಿ ಮಕ್ಕಳು ಇರ್ತಾರಲ್ಲ, ಹಾಗಾಗಿ ಮಾಡೋದಂತ ನಾನು ಶೇಂಗಾ ತೊಗೊಂಡಿದ್ದೀನಿ. ಒಂದು ಕಪ್ ಆಗೋಷ್ಟು. ಇದು 1/4 ಕಪ್ ಆಗೋಷ್ಟು ಆಳ್ವಿ ನಮ್ಮ ಸೈಡ್ ಕೊಡ್ತಾರೆ. ಇದು ಅಂಟು ತೊಗೊಂಡಿದ್ದೀನಿ ನೋಡಿ, ಒಂದು ಅರ್ಧ ಕಪ್ಪು ಎಳ್ಳು ತೊಗೊಂಡಿದ್ದೀನಿ. ಶೇಂಗಾ 1 ಕಪ್ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು. 1 ಕಪ್ ಆಗೋಷ್ಟು ಒಣ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಹಾಗೆ ನಾನು ಇದ್ರ ಜೊತೆ ಸೀಡ್ಸ್ಗಳು ಹಾಕ್ತಾಯಿದ್ದೀನಿ. ನನಗೆ ಯಾಕಂದರೆ ಅದನ್ನು ಒಳ್ಳೆಯದು, ಹಾಗೇನು ತಿನ್ನೋಕ್ಕಾಗಲ್ಲ. ಒಂದು 2 ಸ್ಪೂನ್ ಅಷ್ಟೇ ಹಾಕಿದ್ದೀನಿ, ಜಾಸ್ತಿನಿಲ್ಲ. ಬ್ಲ್ಯಾಕ್ ಸೀಡ್ಸ್, ಅಗಸೆ ಬೀಜ, ಮತ್ತು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಸೋಂಪು ಹಾಕಿದ್ದೀನಿ, ಯಾಕಂದ್ರೆ ಘಮಕ್ಕೆ, ಟೇಸ್ಟ್ಗೆ. ಮತ್ತು ಕುಂಬಳಕಾಯಿ ಬೀಜ 2 ಸ್ಪೂನು, ಕಲ್ಲಂಗಡಿ ಬೀಜ 1 ಸ್ಪೂನು, ಮತ್ತು ಇದು ಸನ್ಫ್ಲವರ್ ಬೀಜ 1 ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ. ಇಷ್ಟನ್ನು ಇವಾಗ ಹುರ್ಕೊಳ್ಬೇಕು. ಯಾಕಂದರೆ ಇವಾಗ ಮಕ್ಕಳು ಇರ್ತಾರೆ, ಅದು ಇದು ತಿನ್ನಲ್ಲ, ಆಚೆ ಕಡೆ ತಿಂತಾರೆ. ಡೈಲಿ ಒಂದೊಂದು ಈ ಥರ ಲಡ್ಡು ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಅದಕ್ಕೆ ತುಪ್ಪ ಮತ್ತು ಬೆಲ್ಲ, ಜಾಸ್ತಿ ಏನಿಲ್ಲ, ಸ್ವಲ್ಪ ಇದು ಬೆಲ್ಲ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಹಾಕಿದರೆ ಆಯಿತು. ಇದರಲ್ಲಿದ್ದ 1 ಕಪ್ ಇದೆ. ಇವಾಗ ಒಂದೊಂದೇ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಶೇಂಗಾ ಲೇಟ್ ಆಗುತ್ತಲ್ಲ ಹುರ್ಕೊಳ್ಳೋಕ್ಕೆ, ಫಸ್ಟ್ ಅದನ್ನು ಹುರ್ಕೊಂಡ್ಬಿಡ್ತೀನಿ. ಸಣ್ಣ ಉರಿಯಲ್ಲೇ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಬೇಗ ಫಾಸ್ಟ್ ಉರಿಯಲ್ಲಿ ಹುರ್ಕೊಂಡು ಸೀದೋಗಿಬಿಡ್ತವೆ. ಅದಕ್ಕಾಗಿ ಸಣ್ಣ ಉರಿಯಲ್ಲಿ ಸ್ಲೋ ಆಗಿ ಈ ಥರ ಹುರ್ಕೊಂಡ್ರೆ ತುಂಬ ಚೆನ್ನಾಗಿ ಹುರಿತಾವೆ ಮತ್ತು ಟೇಸ್ಟ್ನೂ ಚೆನ್ನಾಗಿ ಬರುತ್ತೆ. ಇವಾಗ ಶೇಂಗಾ ಹುರ್ಕೊಂಡು ತಕ್ಕೊಂಡಾಯ್ತು. ಇವಾಗೆಲ್ಲ ಬೀಜಗಳು ಹಾಕಿದ್ದೀನಿ ನೋಡಿ. ಕುಂಬಳಕಾಯಿ ಬೀಜ, ಅಗಸೆ ಬೀಜ, ಮತ್ತು ಸನ್ಫ್ಲವರು ಮತ್ತು ಸೋಂಪು ಯಾಕಂದರೆ ಘಮಕ್ಕೆ ಒಂಥರ ಸ್ಮೆಲ್ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಅದೂ ಒಳ್ಳೇದು ಹೆಲ್ತ್ಗೆ. ಹಾಗಾಗಿ ಸೊಂಟ ನೋವು, ಮೊಣಕಾಲು ಈ ಮೂಳೆಗಳ ನೋವಿಗೆಲ್ಲ ತುಂಬ ಹೆಲ್ತಿಗೆ ಒಳ್ಳೆಯದಿದು. ಮತ್ತು ಇವಾಗ ಎಳ್ಳು ಮತ್ತು ಆಳ್ವಿ. ಇದು ಆಳ್ವಿ ಅಂದರೆ ನಮ್ಮ ಸೈಡ್ ಡೆಲಿವರಿ ಆದಾಗ 3 ತಿಂಗಳು ಕೊಡ್ತಾರೆ. ಇದು ತುಂಬ ಅಂದರೆ ತುಂಬ ಒಳ್ಳೆಯದು. ಸೊಂಟ ನೋವಿಗೆ ಅಂತೂ ಹೇಳಿ ಮಾಡಿಸಿದ್ದು ಔಷಧಿನೇ ಆಳ್ವಿ. ಹಾಗಾಗಿ ಆಳ್ವಿ, ಎಳ್ಳು ಮತ್ತು ಲಾಸ್ಟಿಗೆ ಕೊಬ್ಬರಿನ ಮಿಕ್ಸ್ ಮಾಡಿ, ಇದೇನು ಜಾಸ್ತಿ ಟೈಮ್ ತೊಗೊಳಲ್ಲಲ್ವ, ಅದಕ್ಕೆ ಲಾಸ್ಟಿಗೆ ಹುರ್ಕೊಳ್ತಾ ಇದ್ದೀನಿ. ಇವೆಲ್ಲ ಹುರ್ಕೊಂಡಾಯ್ತು ಫ್ರೆಂಡ್ಸ್. ಇವಾಗ ಸ್ವಲ್ಪ ತಣ್ಣಗಾಗೋಕೆ ಬಿಟ್ಬಿಟ್ಟು, ಇದು ಅಂಟು ಇರುತ್ತಲ್ಲ, ಅಂಟು ಮಾತ್ರ ತುಪ್ಪದಲ್ಲಿ ಹುರಿಬೇಕು, ಹಾಗೆ ಹುರಿಯಲ್ಲ. ಇವಾಗ ನೋಡಿ, ಒಂದು ಅರ್ಧ ಕಪ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಬೇಕಂದ್ರೂ ಜಾಸ್ತಿ ಹಾಕೋಬೋದು. ನಾನು ಅರ್ಧ ಕಪ್ ತೊಗೊಂಡಿದ್ದೀನಲ್ವ, ಈ 1 ಕಪ್ ಆಗೋಷ್ಟು ಇತ್ತು, ಆದರೆ ನಾನು ಸ್ವಲ್ಪ ಮಾಡೋಣ ಅಂತ. ಇವಾಗ ತುಪ್ಪನೂ ಬಿಸಿಯಾಗಿದೆ, ಅಂಟು ಹುರ್ಕೊಳ್ತಾ ಇದ್ದೀನಿ ನೋಡಿ. ಅವು ಎಷ್ಟು ಚೆನ್ನಾಗಿ ಉಬ್ಬುತ್ತವೆ ಹುರ್ಕೊಂಡಾಗೆಲ್ಲ. ತುಪ್ಪ ಹಾಕಿದ್ರೆ ಎಷ್ಟು ಚೆನ್ನಾಗಿ ಹುರಿತಾವೆ. ಇವಾಗ ನೋಡಿ, ಅಂಟನ್ನು ಎಲ್ಲ ಹುರ್ಕೊಂಡು ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು. ಅಷ್ಟೂ ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊತಾ ಇದ್ದಾವೆ. ಎಷ್ಟೇ ಸ್ವಲ್ಪ ಇತ್ತು, ಇವಾಗ ಇಷ್ಟೊಂದು ಆಯ್ತು ನೋಡಿ. ಇದು ತುಂಬ ಒಳ್ಳೆಯದು, ಎನರ್ಜಿ ಬೂಸ್ಟ್ ಮಾಡುತ್ತೆ ಇದು ಅಂಟು. ಡೆಲಿವರಿ ಆದವ್ರಿಗೂ ಇದರ ಉಂಡೆ ಮಾಡಿ ಕೊಡ್ತಾರೆ. ಇದು ಖರ್ಜೂರ, ಬಾದಾಮಿ ಎಲ್ಲ ಕೊಡ್ತಾರೆ ನಮ್ಮ ಸೈಡು. ಇವಾಗ ನೋಡಿ, ಇದೂ ಎಷ್ಟು ಚೆನ್ನಾಗಿ ಹುರಿದಿದೆ ನೋಡಿ. ಈ ಥರ ಇದು ಮಾಡಿದರೆ, ಈ ಥರ ಹೊಡಿಬೇಕಿದು, ಈ ಥರ ಹುರ್ಕೊಳ್ಬೇಕು. ತುಪ್ಪದಲ್ಲಿ ಹುರಿದ್ರೆ ಚೆನ್ನಾಗಿರುತ್ತೆ. ಎಣ್ಣೆನೂ ಒಳ್ಳೆಯದಲ್ಲಲ್ವ, ತುಪ್ಪ ಹೆಂಗಾದರೂ ಹೆಲ್ತ್ಗೆ ತುಂಬ ಒಳ್ಳೆಯದು. ಇವಾಗ ಇದು ತಣ್ಣಗಾಗಿದೆ. ಇದನ್ನು ಫಸ್ಟು ಮಿಕ್ಸಿಗೆ ಹಾಕ್ಕೊಂಬರ್ತೀನಿ, ಆಮೇಲೆ ಅಂಟನ್ನು ಹಾಕ್ಕೊಳ್ತೀನಿ ನೋಡಿ. ಅದನ್ನು ಮಿಕ್ಸಿಗೆ ಜಾಸ್ತಿ ಏನು ಪುಡಿ ಮಾಡಬೇಕಂತಿಲ್ಲ, ಸ್ವಲ್ಪ ತರಿದ್ರೆ ಚೆನ್ನಾಗಿರುತ್ತೆ. ಲಡ್ಡು ಅಲ್ವ, ತಿನ್ನೋವಾಗ ಹಂಗೆ ಒಂದೊಂದೊಂದು ಬಾಯಿಗೆ ಸಿಕ್ಕಿದ್ರೆ ತುಂಬ ಟೇಸ್ಟಿಗಿರುತ್ತೆ. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಬರ್ತೀನಿ.
ಇನ್ನೊಂದು ಸಲ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀನಿ. ಇವಾಗ ಸ್ವಲ್ಪ ಟೈಮು ಇದ್ದಿರಲಿಲ್ಲ, ಚಿಕ್ಕ ಪಾಪು ಇರೋದರಿಂದ. ಇವಾಗ ನೋಡಿ ಅಂಟನ್ನು ಪುಡಿ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಇದು ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಇತ್ತಲ್ವ ಅಷ್ಟೊಂದು ಪುಡಿ ಸಣ್ಣಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನೋಡಿ ಇವಾಗ ಇದೆಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಬರುತ್ತೆ. ಹಿಂಗೆ ಕೈಯಲ್ಲಿ ಕಟ್ಟಿದರೆ ಈ ಥರ ಉಂಡೆ ಆಗೋ ಥರ ಆಗಿತ್ತು. ಇವಾಗ ಅಷ್ಟನ್ನು ಮಿಕ್ಸ್ ಮಾಡಿಕೊಂಡು ಅಂಟದು ಇದನ್ನು ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ ನೋಡಿ. ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಮಾತ್ರ ನಾನು ಬೆಲ್ಲ ಹಾಕಿದೆ, ಯಾಕಂದರೆ ಜಾಸ್ತಿ ಹಿಡಿಯೋಲ್ಲ ಅದು, ಮತ್ತು ಸ್ವೀಟ್ ಆದರೆ ನಾನು ಇದು ಪಾಕ ಮಾಡ್ಕೊತಾ ಇಲ್ಲ, ಸ್ವಲ್ಪ ಬೆಲ್ಲ ಕರಗಿಸ್ಕೊತಾ ಇದ್ದೀನಿ ಅಷ್ಟೇ. ಪಾಕ ಮಾಡ್ಕೊಳ್ಳೋರು ಇಲ್ಲಾಂದರೆ ಗಟ್ಟಿ ಬೆಲ್ಲ ಮೆದುವಾಗಿ ಇದು ಉದುರು ಇದೆ, ಇಲ್ಲಾಂದರೆ ಮಿಕ್ಸಿಗೆ ಹಾಕ್ಕೊಂಡು ಉಂಡೆ ಕಟ್ಟೋ ಥರ ಇರುತ್ತಲ್ಲೋ ಅಂಟು ಥರ ಬೆಲ್ಲ ಜಿಗುಟಾಗಿ, ಅದು ಮಿಕ್ಸಿಗೆ ಹಾಕ್ಕೊಂಡ್ರೆ ಅದು ಇನ್ನೂ ಒಳ್ಳೆಯದು. ಇದು ಡ್ರೈ ಇತ್ತು, ಒಣಗಿತ್ತಲ್ವ, ಹಾಗಾಗಿ ನೋಡಿ ನಾನಿವಾಗ ಎಲ್ಲ ಬೆಲ್ಲ ಕರಗಿಸ್ಕೊಂಡಿದ್ದೀನಿ. ಬೆಲ್ಲ ಎಲ್ಲ ಕರಗಿದೆ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗಲಿ ನೋಡಿ ಈ ಥರ. ಇವಾಗ ಇದಕ್ಕೆ ನೋಡಿ ತಣ್ಣಗಾಗಿದೆ, ಇದು ಹಾಕಿಬಿಟ್ಟು ನೋಡಿ ಈ ಥರ ಚಾನ್ಸ್ಕೊಂಡು ಹಾಕ್ಕೊಳ್ಬೇಕು. ಎಷ್ಟು ಬೇಕೋ, ಇಲ್ಲ ಜಾಸ್ತಿ ಆದ್ರೂ ತೆಳ್ಳಗಾಗಿಬಿಡುತ್ತೆ. ಸ್ವಲ್ಪ ಹಾಕ್ಕೊಂಡು ಎಲ್ಲ ಕಲಿಸ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಪಾಕ ಎಲ್ಲ ಕಡೆ ಹಿಡಿಯೋಂಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದೇ ಸಲ ಸುರಿದ್ರೂ ಇದಾಗೋಲ್ಲ, ಕಟ್ಟೋಕ್ಕೆ ಬರೋಲ್ಲ. ಹಾಗಾಗಿ ಈ ಥರ ನಾನು ಸ್ವಲ್ಪ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಕಮ್ಮಿ ಇತ್ತಲ್ವ. ಬೆಲ್ಲ ಯಾಕೆ ಚಾನ್ಸ್ಕೊಳ್ಬೇಕಂದ್ರೆ ಅದರಲ್ಲಿ ಕಲ್ಲು ನೋಡಬೇಕು ಫ್ರೆಂಡ್ಸ್, ಎಷ್ಟಿರುತ್ತೆ, ಬಿಳಿ 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 ಸುಣ್ಣದ ಕಲ್ಲು ಥರ. ಇವಾಗ ನೋಡಿ ಬೆಲ್ಲ ಹಾಕ್ಕೊಂಡಾಯ್ತು. ಇವಾಗ ಉಂಡೆ ಕಟ್ಕೊಳ್ತೀನಿ. ನಮಗೆ ಯಾವ ಸೈಜ್ ಬೇಕೋ, ದೊಡ್ಡದು ಬೇಕಂದ್ರೆ ದೊಡ್ಡದು, ಚಿಕ್ಕದು ಬೇಕಂದ್ರೆ ಚಿಕ್ಕದು. ನೋಡಿ ಇನ್ನೂ ಇಷ್ಟೊಂದು ಉಳಿತು, ನಾನು ಸ್ವಲ್ಪ ಹಾಕಿದೆ, ಯಾಕಂದರೆ ಸ್ವೀಟ್ ಆದರೆ ತಿನ್ನೋಕ್ಕಾಗೋಲ್ಲ, ಗಂಟ್ಲು ಕಟ್ಕೊಂಡ್ಬಿಡುತ್ತೆ. ಇವಾಗ ಈ ಥರ ಚೆನ್ನಾಗಿ ಕಲಿಸ್ಕೊಂಡು ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹೆಂಗಾಯ್ತು ನೋಡಿ. ಇವಾಗ ಅದಕ್ಕೆ ಇವಾಗ ಈ ಥರ ಉಂಡೆ ಕಟ್ಕೊಳ್ಬೇಕು. ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನೋಡಿ ಎಷ್ಟು. ಇವಾಗ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪ ಕಾಯಿಸ್ಕೊಂಡು ಹಾಕ್ಕೋಬೋದು, ಒಂದೊಂದು ದ್ರಾಕ್ಷಿ ಇಟ್ಕೊಂಡು. ನಾನು ಅದೆಲ್ಲ ಇದು ಮಾಡಿಲ್ಲ, ಈ ಪಾಪು ಬೇರೆ ಅಳ್ತಾಯಿತ್ತು, ಹಾಗೆ ನಾನು ಇರೋದ್ರಲ್ಲೇ ಮಾಡಿಕೊಂಡೆ. ತುಪ್ಪ ಹಾಕ್ಕೊಂಡು ತುಪ್ಪದಲ್ಲಿ ಅಂಟು ಹುರಿದಿದ್ನಲ್ಲ, ಹಾಗಾಗಿ ನಾನು ಜಾಸ್ತಿ ಏನು ತುಪ್ಪ ಹಾಕೋ 1-2 ಸ್ಪೂನ್ ಅಷ್ಟೇ ಹಾಕಿಬಿಟ್ಟು, ಬೆಲ್ಲ ಹಾಕಿದ್ನಲ್ಲ ಆವಾಗ 1-2 ಸ್ಪೂನ್ ಹಾಕಿಬಿಟ್ಟು ಮೇಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ಥರ ಉಂಡೆ ಕಟ್ತಾಯಿದ್ದೀನಿ. ನಿಮಗೆ ಯಾವ ಅಳತೆಗೆ ಬೇಕೋ ಆ ಥರ ಅಳತೆಗೆ ಮಾಡ್ಕೊಳ್ಳಿ. ಚಿಕ್ಕದು ಬೇಕಂದ್ರೆ ಚಿಕ್ಕದು, ದೊಡ್ಡದು ಬೇಕಂದರೆ ದೊಡ್ಡದು. ತುಂಬ ಒಳ್ಳೆಯದು ಹೆಲ್ತ್ಗಂತೂ. ನೀವು ಈ ಥರ ಒಂದು ಸಲ ಟ್ರೈ ಮಾಡಿ, ಹೇಗಿತ್ತಂತ ಕಮೆಂಟ್ ಮಾಡಿ. ಅಂಟಿನ ಉಂಡೆನೂ ಅನ್ಬೋದು, ಹೆಲ್ತ್ಗೆ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ. ಅಂಟಾಗಲಿ ಎಳ್ಳಾಗಲಿ ನೋಡಿ ಇಷ್ಟೊಂದು ಆಯಿತು. ಇವಾಗ ಇದನ್ನು ಒಂದು ಬೌಲಲ್ಲಿ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಡೈಲಿ ಒಂದೊಂದು ತಿಂದ್ರೂ ಸಾಕು. ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ನೀವು ಒಂದು ಸಲ ಈ ಥರ ಉಂಡೆನ ಟ್ರೈ ಮಾಡಿ, ಹೇಗಿತ್ತಂತ ಕಮೆಂಟ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಒಂದು ಹೆಲ್ದಿ ಲಡ್ಡು ರೆಸಿಪಿ ಹೇಗಿತ್ತಂತ. ಇದನ್ನು ಬ್ಯಾಕ್ ಪೇನ್ಗೆ, ಬೋನ್ಸ್ಗಳಿಗೆ, ಮಕ್ಕಳಿಗೂ ತುಂಬ ಬೆಳೀತಿರ್ತಾರಲ್ಲ ಅವ್ರಿಗೆ ತುಂಬ, ಹಾಗೆ ಫಸ್ಟ್ ಟೈಮ್ ಮಕ್ಕಳು ಪೀರಿಯಡ್ಸ್ ಆಗಿರ್ತಾರೆ ಅವ್ರಿಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ಲು, ಹೆಲ್ದಿ ಲಡ್ಡು ಅಂತ ಹೇಳ್ಬೋದು. ಖಂಡಿತ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಹಾಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ಏನು ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿ ಟೇಕ್ ಕೇರ್, ಬೈ ಬೈ.